ಫೈನಲ್ಗೆ ಬರ್ತಾರೆ, ಪುಸುಕ್ ಅಂತ ಸೋತೋಗ್ಬಿಡ್ತಾರೆ. ಈ ಆರ್ ಸಿ ಬಿ ಹಣೆ ಬರನೇ ಹಿಂಗೆ ಅಂತ ಅನಿಸುತ್ತೆ. ಯಾಕೆಂದರೆ ಏನು ಪರ್ಫಾಮೆನ್ಸ್ ಕೊಟ್ಟಿದ್ದು, ಇವಾಗ ಈ ಮ್ಯಾಚಲ್ಲಿ ಏನು ಆಡಿದ್ದು, ಅಲ್ಟಿಮೇಟ್ಲಿ ಈ ಸಲ ಕಪ್ ನಮ್ಮದೇ ಅನ್ನೋದನ್ನು ಇನ್ನೊಂದು ಸಲ ಕಪ್ ನಮ್ಮದೇ ಅನ್ನೋ ಥರ ಒಂದು ಪರ್ಫಾಮೆನ್ಸ್ ಬಂದಿರೋದು. ಎಸ್, ಇವತ್ತು ಆರ್ ಸಿ ಬಿ ವರ್ಸಸ್ ಆರ್ ತಂಡಗಳ ನಡುವೆ ಒಂದು ಎಲಿಮಿನೇಟರ್ ಮ್ಯಾಚ್ ನಡೆದಿರೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕೆಂದರೆ ಲಾಸ್ಟ್ ಮ್ಯಾಚು ಆ ಥರ ಒಂದು ಸುದ್ದಿ ಆಗಿತ್ತು. ಆ ಥರ ಒಂದು ಮ್ಯಾಚ್ ಗೆದ್ದು ಈ ಮ್ಯಾಚು ಈ ಥರ ಒಂದು ಅಜೀಬಾಗಿ ಸೋತಿದ್ದಾರೆ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆರ್ ಸಿ ಬಿ ಅವ್ರದ್ದು ಈ ಸಲ ಕಪ್ ಹೊಡೆಯೋದಕ್ಕೆ ಒಂದು ತುಂಬಾ ಚಾನ್ಸಸ್ ಇತ್ತು, ಆದರೆ ಈ ಸರಿ ಕಪ್ ಹೊಡೆಯೋಕ್ಕಾಗಲಿಲ್ಲ. ಎಲಿಮಿನೇಟರಲ್ಲಿ ಆರ್ ವಿರುದ್ಧ ಸೋತಿದ್ದಾರೆ. ಇನ್ಫ್ಯಾಕ್ಟ್ 1 ಓವರ್ ಇದ್ದಾಗೆ ಆರ್ ಚೇಸ್ ಮಾಡಿದ್ದಾರೆ. ಫಸ್ಟು ಟಾಸ್ ಗೆದ್ದಂತಹ ಸಂಜು ಸ್ಯಾಮ್ಸನ್, ಆರ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಅಲ್ಲೇ ಒಂಥರ ಆರ್ ಸಿ ಬಿಗೆ ಒಂಥರ ಬ್ಯಾಕಪ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಬಂದಂತಹ ಆರ್ ಸಿ ಬಿ ಟೀಮು ಎಲ್ಲರ ಕಡೆಯಿಂದ ಸ್ಮಾಲ್ ಕಾಂಟ್ರಿಬ್ಯೂಷನ್ ಬಂತು. ವಿರಾಟ್ ಕೊಹ್ಲಿ ಅವರು 30 ರನ್ನು, ಕೆಮ್ರಾನ್ ಗ್ರೀನ್ 27, ರಜತ್ ಪಟ್ಟಿದಾರ್ ಒಂದು 40 ರನ್ಸ್ ಒಂದು ಕ್ಯಾಮಿಯೋ ಆಡಿದ್ರು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪವರ್ ಪ್ಲೇನಲ್ಲಿ ಸ್ಕೋರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಟ್ರೆಂಟ್ ಬೋಲ್ಟ್ ಅವರ ಒಂದು ಬೌಲಿಂಗ್ನಲ್ಲಿ ಸ್ವಿಂಗ್ ಚೆನ್ನಾಗಿ ಆಗ್ತಾಯಿತ್ತು. ಸೊ ಪವರ್ ಪ್ಲೇನಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಪ್ಯಾಪ್ ಟು ಪ್ಲಸ್ ಇವರು ಬೇಗ ಔಟ್ ಆಗಿಬಿಟ್ರು, 27 ರನ್ನ ಹೊಡೆದು. ಕೆಮ್ರಾನ್ ಗ್ರೀನು, ಸೊ ಇಲ್ಲಿ ಕೆಮ್ರಾನ್ ಗ್ರೀನ್ ಅವ್ರನ್ನ ಮೆಚ್ಕೋಬೇಕಾಗತ್ತೆ. ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಬೌಲಿಂಗಲ್ಲಿ ಒಂದು ವಿಕೆಟ್ ತಗೊಂಡ್ರು, ಬ್ಯಾಟಿಂಗಲ್ಲಿ ಒಂದು ಸ್ವಲ್ಪ 27-25 ರನ್ಸ್ನ ಹೊಡೆದು ಕೆಮ್ರಾನ್ ಗ್ರೀನ್ ಟೀಮ್ ಸ್ಕೋರ್ನ ಬೆಳೆಸೋದ್ರಲ್ಲಿ ಕೆಮ್ರಾನ್ ಗ್ರೀನ್ ಅವ್ರದ್ದು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು. ಇನ್ನು ಮ್ಯಾಕ್ಸಿಗರು ಏನಪ್ಪ, ಪ್ರತಿ ಮ್ಯಾಚು, ಈ ಮ್ಯಾಚ್ ಅಂತೂ ಮ್ಯಾಕ್ಸ್ವೆಲ್ ಮೇಲೆ ತುಂಬಾ ಓಪ್ಸಿತ್ತು. ಅದನ್ನೆಲ್ಲ ಫುಲ್ಲು ಬಂದಿದ ತಕ್ಷಣವೇ ಡಕ್ಔಟ್ ಆಗಿ ಸೀದಾ ಬಂದ ಪುಟ್ಟ ಓದ ಪುಟ್ಟ ಅನ್ನೋ ಥರ ಒಂದು ಪರ್ಫಾಮೆನ್ಸ್ ಇತ್ತು ಈ ಮ್ಯಾಚು. ಬಟ್ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಆರ್ ಸಿ ಬಿ ಟೀಮ್ನ ಎಲ್ಲೋ ಸೋತು ಮನೆಗೆ ಹೋಗ್ತಾ ಇದ್ದಂಥ ಟೀಮು ಒಂಥರ ಫಿನಿಕ್ಸ್ ಥರ ಎದ್ದು ಬಂದು ಫೈನಲಲ್ಲಿ ತಬಕ್ಕಂತ ದಬಾಕೊಂಡ ಥರ ಇತ್ತು ಈ ಪರ್ಫಾಮೆನ್ಸು. ಅದಕ್ಕೆ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ 1% ಚಾನ್ಸಸ್ ಇದ್ದಿದ್ದಂತಹ ಒಂದು ಟೀಮು ಸೊ ಕ್ವಾಲಿಫೈ ಆಗಿದೆ ಅಂದರೆ ಐ ಪಿ ಎಲ್ ಹಿಸ್ಟ್ರಿನಲ್ಲೇ ಇದುವರೆಗೂ ಯಾವ ಟೀಮು ಈ ಥರ ಆಗಿಲ್ಲ. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸು ಒನ್ಸ್ ಅಪಾನ್ ಅ ಟೈಮ್ ಈ ಥರ ಆಗಿತ್ತು. ಬಟ್ ಈ ಥರ ಕನ್ಸಿಸ್ಟೆನ್ಸ್ ಆಗಿ 6 ಮ್ಯಾಚ್ ಗೆದ್ದು ಕ್ವಾಲಿಫೈ ಆಗಬೇಕಂದ್ರೆ ಸೊ ಇದೊಂಥರ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದನ್ನು ಬೀಟ್ ಮಾಡಿ ಕ್ವಾಲಿಫೈ ಆಗಿರೋದು ಆರ್ ಸಿ ಬಿ ಟೀಮ್ ಅಂತಲೇ ಹೇಳ್ಬೋದು. ಅದಕ್ಕೊಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಇವತ್ತು ಆ ಥರ ಒಂದು ಸ್ಪಿರಿಟ್ನೆಸ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಆ ಥರ ಒಂದು ಅಗ್ರೆಸಿವ್, ಆ ಥರ ಒಂದು ಸ್ಪಿರಿಟ್ನೆಸ್ಸು ಇಲ್ಲ ಅಂತ ಒಂದು ಕೊರತೆ ಎದ್ದು ಕಾಣಿಸ್ತಾ ಇತ್ತು. ಫೀಲ್ಡಿಂಗಲ್ಲಿ ಚೆನ್ನಾಗಿ ಮಾಡಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಚ್ನ ಸೋಲಬೇಕಾಯಿತು. ಇನ್ನು ಬೌಲಿಂಗ್ ವಿಚಾರ ಮಾತಾಡೋದಾದ್ರೆ ಆವೇಶ್ ಖಾನ್ ಅವರು ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ ಕೊಡ್ತಾರೆ. ಟ್ರೆಂಟ್ ಬೋಲ್ಟ್ ಬಗ್ಗೆ ಮಾತಾಡಲೇಬೇಕು. ಟ್ರೆಂಟ್ ಬೋಲ್ಟ್ ಬೌಲಿಂಗಿಂದನೇ ಸೊ ಇಷ್ಟು ಸ್ಕೋರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಬಾಲು ಎರಡೂ ಕಡೆ ಸ್ವಿಂಗ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಒನ್ಸ್ ಅಪಾನ್ ಅ ಟೈಮು ಡುಪ್ಲೆಸಿ ಅವರು ಆಡ್ತಾ ಇರಬೇಕಾದ್ರೆ ಬೌಲಿಂಗ್ ಹಾಕಿದ ತಕ್ಷಣ ಹಿಂಗೆ ಮೇಲೇ ಬರುತ್ತೆ ಬಾಲು. ಸೊ ಅದು ತುಂಬಾ ಕಾಟ ಕೊಟ್ಟರು ಆ ಬೌಲಿಂಗು. ಅದರಿಂದನೇ ಸ್ಕೋರ್ ಮಾಡೋಕ್ಕಾಗಲಿಲ್ಲ. ಫೈನಲಿ 172ನ ಹೊಡಿತಾರೆ. 20 ಓವರ್ಗೆ 8 ವಿಕೆಟ್ ಕಳ್ಕೊತಾರೆ. ಲುಮ್ರೋ ಅವರ ಒಂದು ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡಲೇಬೇಕು. ಲುಮ್ರೋ ಲಾಸ್ಟಲ್ಲಿ ಬಂದು ಒಂದು ಒಳ್ಳೆ ಕ್ಯಾಮಿಯೋ ಕೊಡ್ತಾರೆ. 150 160 ಅಂತಲೇ ಆ ಸ್ಟೇಜ್ಗೆ ಬಂದುಬಿಟ್ಟಿತ್ತು. ಬಟ್ ಲುಮ್ರೋ ಬಂದು ಸ್ಕೋರ್ನ ಪುಷಪ್ ಮಾಡಿರೋದು 172 ಅಂತಲೇ ಹೇಳ್ಬೋದು. ಈ ಗ್ರೌಂಡಲ್ಲಿ ಗೆಲ್ಲಬೇಕಾದ್ರೆ 180 ಸಾಕಾಗಿತ್ತು, ಬಟ್ ಅಷ್ಟು ಮಾಡಲಿಲ್ಲ. 172 ಮಾಡಿತ್ತು. ಎಲ್ಲೋ ಒಂದು ಕಡೆ 20 ರನ್ ಕಡಿಮೆ ಆಯಿತಾ ಅಂತ ಒಂದು ಕ್ವಶನ್ ಬರುತ್ತೆ. ಯಾಕೆಂದರೆ ಆರ್ ಸಿ ಬಿ ಇರುವಂತಹ ಬ್ಯಾಟಿಂಗ್ ಲೈನಪ್ಗೆ 172 ಅನ್ನೋದು ಕಡಿಮೆನೇ ಅಂತ ಹೇಳ್ಬೋದು. ಆ್ಯಕ್ಚುಲಿ 200 ರನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಓವರ್ ಮ್ಯಾಚ್ ಸ್ಟಾರ್ಟ್ ಆದಾಗ 200 ಹೋಗುತ್ತೆ, 220 ಹೋಗುತ್ತೆ. ಸೊ ಮ್ಯಾಕ್ಸ್ವೆಲ್ ಬರ್ತಾರೆ,
ಪಟಿದಾರ್ ಬರ್ತಾರೆ ಅಂತ. ಪಟಿದಾರ್ ಅವರು ಮತ್ತು ಎಲ್ಲರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಬಂತು, ಸ್ಮಾಲ್ ಕಾಂಟ್ರಿಬ್ಯೂಷನ್ನು, ಬಟ್ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ ಯಾರು. 30 ರನ್ಸು 40 ರನ್ಸು ಇಷ್ಟಕ್ಕೆ ಬೇಗ ಔಟ್ ಆಗಿಬಿಟ್ರು. ಅದರಿಂದನೇ 172ನ ಟಾರ್ಗೆಟ್ ಕೊಟ್ಟರು, 173 ಇನ್ಫ್ಯಾಕ್ಟ್ 173ನ ಕೊಟ್ಟರು. ಅದನ್ನು ನೀಟಾಗಿ ಚೇಸ್ ಮಾಡಿದ್ದಾರೆ. RR ಅವ್ರು ಕೂಡ ಕ್ಯಾಚಸ್ ಬಗ್ಗೆ ಮಾತಾಡಬೇಕು. ಸೊ ಕ್ಯಾಚಸ್ಸು RR ಅವ್ರಿಗೆ ನಮ್ಮ ಬೌಲರ್ಸ್ ಕೂಡ ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡಿದ್ರು. ಇರೋದು ಹೇಳ್ಬೇಕಂದ್ರೆ ಫಸ್ಟು ಬೌಲಿಂಗು ಅಚ್ಚುಕಟ್ಟಾಗಿ ಬೌಲಿಂಗ್ ಮಾಡಿದ್ರು. ಫಸ್ಟ್ ಪವರ್ ಪ್ಲೇನಲ್ಲಿ 2 ಓವರ್ಗೆ 6 ರನ್ ಕೊಟ್ಟಿದ್ರು. ಇವರು ಜೈಸ್ವಾಲ್ ಅವರ ವಿಕೆಟು ಇನ್ಫ್ಯಾಕ್ಟ್ 4 ರನ್ ಇದ್ದಾಗೆ ಜೈಸ್ವಾಲ್ ಒಂದು ಎಡ್ಜ್ ಹೊಡಿತಾರೆ, ಕ್ಯಾಮ್ರನ್ ಗ್ರೀನ್ ಕೈಗೆ ತಗಲಿ ಅದು ಒಂದು ಬೌಂಡ್ರಿ ಹೋಗುತ್ತೆ. ಸೊ ಅದೊಂದು ಕ್ಯಾಚ್ ಡ್ರಾಪ್ ಆಗುತ್ತೆ. ಮ್ಯಾಕ್ಸ್ವೆಲ್ ಅವರು ಓಪನರ್ KC ಅವರ ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಮ್ಯಾಕ್ಸ್ವೆಲ್ ಅವರು ಈಸಿ ಕ್ಯಾಚ್ನ ನೀಟಾಗಿ ಬಂದು ಡ್ರಾಪ್ ಮಾಡ್ತಾರೆ. ಯಾಕೆಂದರೆ ಡಿಫ್ಯಾಕ್ಟ್ ಆ ಥರ ಇತ್ತು, ಬಾಲ್ನ ಹಿಡಿಯೋಕ್ಕೂ ಆಗ್ತಾ ಇರಲಿಲ್ಲ. ಆ ಥರ ಒಂದು ಡಿಫ್ಯಾಕ್ಟ್ ಇದ್ದಿದ್ದರಿಂದ ಇನ್ಫ್ಯಾಕ್ಟ್ ಕ್ಯಾಚ್ ಮಿಸ್ ಮಾಡ್ತಾರೆ. ಸೊ ಅದರಿಂದನೇ ಒಂದು ಸ್ಕೋರ್ನ ರಾಜಸ್ಥಾನ್ ಅವರವರು ಹೊಡೆಯೋದಕ್ಕೆ ಒಂದು ಈಸಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸರು ಸ್ಟೆಂಪ್ ಔಟ್ ಆಗಿಬಿಡ್ತಾರೆ. ಆ ಸ್ಟೆಂಪ್ ಔಟ್ ನೋಡಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಸಂಜು ಸ್ಯಾಮ್ಸನ್ನು. ಇನ್ನು ವಿರಾಟ್ ಕೊಹ್ಲಿ ರನ್ಔಟು, ಧ್ರುವ್ ಜುರೇಲ್ ಅವರು ಬರ್ತಾರೆ. ಧ್ರುವ್ ಜುರೇಲ್ ಅವರು ವಿರಾಟ್ ಕೊಹ್ಲಿ ರನ್ಔಟ್ ಹೊಡಿತಾನೆ. ಸೊ ಅಲ್ಲಿ ಒಂದು ಹೋಪ್ಸ್ ಬರುತ್ತೆ. ಸೊ ಈ ಸ್ಕೋರ್ನ ಎಲ್ಲೋ ಒಂದು ಕಡೆ ಡಿಫೆಂಡ್ ಮಾಡ್ಕೋಬೋದು ಅಂತ ಶಿಮ್ರಾನ್ ಇಟ್ಮೇರ್ ಬಂದು ಈ ಹೋಪ್ಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಶಿಮ್ರಾನ್ ಇಟ್ಮೇರು ಒಂದು ಕಡೆ, ಒಂದು ರಿಯಾನ್ ಪರಾಗು, ಕನ್ಸಿಸ್ಟೆಂಟ್ ಬ್ಯಾಟರ್ ರಿಯಾನ್ ಪರಾಗು. ಎಲ್ಲ ಮ್ಯಾಚಲ್ಲೂ ರಿಯಾನ್ ಪರಾಗ್ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು. ಈ ಮ್ಯಾಚಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದೇ ಥರ ಫೈನಲ್ ಲಾಸ್ಟ್ಗೆ ಬಂದು RR ಅವರು ಗೆದ್ದರೆ 4 ವಿಕೆಟಿಂದ ಗೆದ್ದು. ಸೊ ಕ್ವಾಲಿಫೈಯರ್ 2ನಲ್ಲಿ SRH ಮೇಲೆ ಆಡ್ತಾರೆ. ಸೊ ಅದರಲ್ಲಿ ಯಾರು ಗೆಲ್ತಾರೆ, ಅವರು ಫೈನಲ್ಲು KKR ಮೇಲೆ ಆಡ್ತಾರೆ. ಸೊ ಆ್ಯಕ್ಚುಲಿ ತುಂಬಾ ಹೋಪ್ಸ್ ಇತ್ತು ಈ ಒಂದು ಸೀಸನ್ನು ಗೆಲ್ತಾರೆ, ಕ್ವಾಲಿಫೈಯರ್ 2ನಲ್ಲಿ ಗೆಲ್ತಾರೆ, ಫೈನಲ್ KKRನ ಮೀಟ್ ಮಾಡ್ತಾರೆ, ಈ ಸಲ ಆದರೂ ಕಪ್ ಹೊಡಿತಾರೆ ಅಂತ ಒಂದು ತುಂಬ ಡ್ರೀಮ್ಸು ಹೋಪ್ಸ್ ಅಂತೂ ಇಟ್ಕೊಂಡಿದ್ರು. ಯಾಕೆಂದರೆ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಹಿಂಗಿದ್ದಿದ್ದ ಟೀಮು ಹೋಗಿ ಬಿದ್ದಂಗೆ ಆಯಿತು. ಸೊ ಇನ್ನೇನು ಹೇಳೋದು ಈ ಮ್ಯಾಚ್ ಬಗ್ಗೆ. ಫೈನಲಿ RCB ಸೋತಿದ್ದಾರೆ. ಸೊ ಎಲ್ಲರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಬಂತು, ಬಟ್ ಎಲ್ಲೋ ಒಂದು ಕಡೆ ಅಗ್ರೆಷನ್ ಅನ್ನೋದು ಕಡಿಮೆ ಆಗಿತ್ತು ಅನಿಸುತ್ತೋ, ಅದಕ್ಕೆ ಈ ಮ್ಯಾಚ್ನ ಸೋತಿದ್ದಾರೆ. ಸೊ ಇವಾಗ RCB ಹೇಟರ್ಸ್ಗಂತೂ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಎಲ್ಲರಿಗೂ ಟ್ರೋಲ್ ಮಾಡೋದಕ್ಕೆ. ಬಟ್ ಎನಿವೇ, ಸೊ ಇಲ್ಲಿವರೆಗೂ ಬಂದು ಈ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟು 1% ಚಾನ್ಸಿಂದ ಪ್ಲೇ ಆಫ್ಸ್ಗೆ ಬಂದು ಇಲ್ಲಿವರೆಗೂ ಬಂದು ನಿಂತಿದ್ದಾರೆ ಅಂದರೆ ಅವ್ರಿಗೊಂದು ಹ್ಯಾಟ್ಸಪ್ ಮಾಡಲೇಬೇಕು. RCB ಟೀಮ್ಗೆ ಆ ಒಂದು ಸ್ಪಿರಿಟ್ನೆಸ್ನ ತೋರಿಸಿದ್ದಾರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಪ್ರತಿಯೊಬ್ಬ ಪ್ಲೇಯರು. ಸೊ ಇನ್ನೊಬ್ಬರ ಬಗ್ಗೆ ಮಾತಾಡಲೇಬೇಕು. DK ಅವರ ಒಂದು ಲಾಸ್ಟ್ ಮ್ಯಾಚ್ ಇದು. DK ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದರು. ಸೊ ಅವ್ರದ್ದು ಒಂದು ಲಾಸ್ಟ್ ಮ್ಯಾಚು, ಒಂದು ಒಳ್ಳೆ ಸೆಂಡ್ ಆಫ್ ಕೊಡ್ಬೋದಾಗಿತ್ತು DK ಅವ್ರಿಗೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಸೋತಿರೋದ್ರಿಂದ ಅದಾಗ್ತಾ ಇಲ್ಲ. ಸೊ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಬೇಕಾಗತ್ತೆ RCB. ಮೆಗಾ ಆ್ಯಕ್ಷನ್ ಬೇರೆ ಇದೆ. ಸೊ ಅದರಲ್ಲಿ ಇನ್ನೂ ಮೆಗಾ ಆ್ಯಕ್ಷನಲ್ಲಿ ಯಾರನ್ನ ಬಿಡಬೇಕು ಯಾರನ್ನ ಬಿಡಬಾರ್ದು ಅನ್ನೋದನ್ನು ಒಳ್ಳೆ ಡಿಸಿಷನ್ ತೊಗೊಂಡು ಒಳ್ಳೆ ಸ್ಟ್ರಾಂಗ್ ಟೀಮ್ನ ಕಟ್ಕೊಂಡು ನೆಕ್ಸ್ಟ್ ಇಯರ್ ಬಂದು ಕಪ್ ಗೆಲ್ಬೋದು ಅನ್ನೋ ಒಂದು ಹೋಪ್ಸ್ ಇದೆ. ಸೊ ಇನ್ನೊಂದು ಸಲ ಕಪ್ ನಮ್ಮದೇ. ನಮಸ್ಕಾರ.